ಗುಡಿಬಂಡೆ ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದ ಕೆರೆಯಲ್ಲಿ ಟಿಪ್ಪರ್ ಡ್ರೈವರ್ ಕೆರೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದು, ಗುಡಿಬಂಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಕೆರೆಯಲ್ಲಿ ಬಿದ್ದು ಮೃತ ಹೊಂದಿರುವ ವ್ಯಕ್ತಿ 29 ವರ್ಷದ ನವೀನ್ ಎಂದು ಗುರುತಿಸಲಾಗಿದ್ದು, ಮೂಲತಃ ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ ವಾಸಿ. ಈ ಭಾಗದಲ್ಲಿ ಜಲ್ಲಿ ಕ್ರಷರ್ ಅಲ್ಲಿ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಕೆರೆಯ ಬಳಿಗೆ ಹೇಗೆ ಬಿದ್ದ ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ಹುಡುಕಾಟ ನಡೆಸಿದ್ದು, ಸತತ ಹುಡುಕಾಟದ ನಂತರ ಶುಕ್ರವಾರ ಮಧ್ಯಾಹ್ನ ಸುಮಾರು 2 ಗಂಟೆ ಸಮಯದಲ್ಲಿ ಮೃತದೇಹವನ್ನು ಹೊರಕ್ಕೆ ತೆಗೆದಿದ್ದಾರೆ. ಈ ಬಗ್ಗೆ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ನಮಗೆ ನಿನ್ನೆ ಸಾಯಂಕಾಲ 6:05 ಕಾಲ್ ಬಂತೆ, ರೆಸ್ಕ್ಯೂ ಕಾಲ್ ಬಂದು ಪೆರೇಸಂದ್ರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ನಾವು ಹೋಗಿ 7:30 ತನಕ ನಿನ್ನೆ ಎಲ್ಲ ಗುರುವಾರ ಅಲ್ಲ, ಹೋಗಿ ನೈಟ್ 7:30 ತನಕ ನಾವು ಕಾರ್ಯಾಚರಣೆ ಮಾಡಿ ಬಂದೇವ್ರಿ. ಆಮೇಲೆ ಬೆಳಗ್ಗೆ ಮತ್ತೆ ನಾವು ನಮ್ಮ ಸಿಬ್ಬಂದಿ ಅವರೆಲ್ಲ ಹೋಗಿ ಮತ್ತೆ ಕಾರ್ಯಾಚರಣೆ ಮಾಡಿ ಮಧ್ಯಾಹ್ನ 2:50 ಬಾಡಿ ಸಿಕ್ಕಿದೆ. ಅದೆಲ್ಲ ಬಾಡಿ ತೆಗೆದು ಮತ್ತು ಪೊಲೀಸರಿಗೆ ನಾವು ಹ್ಯಾಂಡ್ ಓವರ್ ಮಾಡಿ ಪೊಲೀಸರು ಜಗದೀಶ್ ಸರ್, ಪೆರೇಸಂದ್ರ ಜಗದೀಶ್ ಸರ್ ನಾವು ಕೂಡಿ ಕಾರ್ಯಾಚರಣೆ ಮುಗಿಸಿ ಆಮೇಲೆ ನಮ್ಮ ಸಿಬ್ಬಂದಿಯವರೆಲ್ಲ ಕೂಡಿ ಬಾಡಿ ಪೊಲೀಸ್ ಸ್ಟೇಷನ್ ಅವರಿಗೆ ಒಪ್ಪಿಸಿ ಬಂದಿದ್ದೇವೆ. ನಮ್ಮ ಗುಡಿಬಂಡೆ ಠಾಣೆಗಿದ್ರೆ ನಾವು ಅಗ್ನಿಶಾಮಕ ಠಾಣೆ ಅಧಿಕಾರಿ ಲಕ್ಷ್ಮಣ್ ತಳವಾಲ್, ಆಮೇಲೆ ಗಿರೀಶ್ ಅರಳಗುಂಡಿಗೆ, ಆಮೇಲೆ ಹರೀಶ್ ಲಮಾಣಿ, ಆಮೇಲೆ ರಘು ಆರ್, ದೀಪಕ್ ಜಿ, ಬಸವರಾಜ್ ಸೌಗತ್ತೆ, ಇಷ್ಟು ಮಂದಿ ನಾವು 6 ಮಂದಿ ಹೋಗಿ ಅದನ್ನು ಕಾರ್ಯಾಚರಣೆ ಮಾಡ್ಕೊಂಡು ಬಂದಿದ್ದಾವೆ. ಅವನು ಗುರುವಾರ ದಿನ ಬಿದ್ದಿದ್ದಾನಂತೆ ಸರ್. 4 ಗಂಟೆಗೇನ ಸ್ನಾನ ಮಾಡಕ್ಕೆ ಹೋಗಿದ್ದಾನಂತ. 4 ಗಂಟೆಗೆ ಬಿದ್ದಂತೇಳಿ ಅಲ್ಲಿ ಇದ್ದವರು ಮಾಹಿತಿ ಕೊಟ್ಟಿದ್ರು. ನಾವು ಹೋಗಿ ನಿನ್ನೆ ಗುರುವಾರ ದಿನ ಎಲ್ಲ ಕಾರ್ಯಾಚರಣೆ ಮಾಡ್ತೇವೆ. ಕತ್ಲ ಸಂಬಂಧ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತು ನಮ್ಮ ಮೇಲಾಧಿಕಾರಿ ತಿಳಿಸಿ ಮತ್ತು ಠಾಣೆಗೆ ಬಂದಿವಿ. ಮತ್ತು ಬೆಳಗ್ಗೆ ನಮ್ಮ ಮೇಲಾಧಿಕಾರಿ ಆದೇಶ ಮೇರೆಗೆ ಮತ್ತೆ ಹೋಗಿ ಕಾರ್ಯಾಚರಣೆ ಮಾಡಿ ಬಾಡಿ ತೆಗೆದು ಕೊಟ್ಟು ಬಂದಿವಿ. ಹೆಸರು ಅವ್ರ ವಿರುದ್ಧ ಅವ್ರ ಹೆಸರು ನವೀನ್ ರೀ. ಅವರು ವಿಜಯಪುರ ಅಂತಾರೆ. ಅವ್ರು ಲಾರಿ ಡ್ರೈವರ್ ಅಂತ ಇಲ್ಲೇನೋ ಬಂದಿದ್ದಾರಂತೆ. ಅವ್ರು ಲಾಡಿ ಗಾಡಿ ತಂದು ಅವರು ಬಂದು ಅಲ್ಲಿ ಸ್ನಾನ ಮಾಡಕ್ಕೆ ಹೋಗಿ ಏನೋ